ಹೈ ಫ್ರೆಂಡ್ಸ್, ಗಾಡಿ ಎತ್ಕೊಂಡು ಸೀದಾ ಹೊರಟಾಗರು ಮಂಗಳೂರಲ್ಲಿ ಪಿಕಪ್ ಇತ್ತು ಅಂತ ಮಿಡ್ ನೈಟು ಮಡಿಕೇರಿ ಪಿಕಪ್ ಇತ್ತು. ಪಿಕಪ್ ಮಾಡ್ಕೊಂಡು ಸೀದಾ ಮಂಗಳೂರು ಡ್ರಾಪ್ ಮಾಡಬೇಕಾಯ್ತು. ಕಸ್ಟಮರ್ನ ಮಡಿಕೇರಿ ಪಿಕಪ್ ಮಾಡ್ಕೊಂಡು ಸೀದಾ ಮಂಗಳೂರು ಕಡೆ ಹೊರಟಾಗರು. ಹೋಗ್ತಾ ಅಂದವೆ ಪುತ್ತೂರು ರೀಚ್ ಆಗಿ ಸೀದಾ ಬ್ಯಾಂಗ್ಳೂರು ಟು ಮಂಗಳೂರು ಹೈವೇಗೆ ರೀಚ್ ಆದವರು. ಅಲ್ಲಿಂದ ಬಂಟ್ವಾಳ ರೀಚ್ ಆಗ್ತಿದ್ರು. ಬಂಟ್ವಾಳ ಹೋಗಿ ಖಾಲಿ ಹೊಡಿತಾಯಿತ್ತು. ಬಂಟ್ವಾಳದಿಂದ ಸೀದಾ ಕಸ್ಟಮರ್ನ ಅಲ್ಲೇ ಡ್ರಾಪ್ ಮಾಡಿ ಅಲ್ಲೇ ಪಾರ್ಕ್ ಹಾಕಿದೆ. ಬೆಳಗ್ಗೆ ಎದ್ದು ಗಾಡಿ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸೀದಾ ಹೊರಟಾಗರು ಮಂಗಳೂರು ಏರ್ಪೋರ್ಟ್ ಕಡೆಗೆ. ಅಲ್ಲೇ ಸ್ನ್ಯಾಕ್ಸ್ ಐಟಮ್ ತಗೊಂಡು ಸೀದಾ ಮಂಗಳೂರು ಏರ್ಪೋರ್ಟ್ ಕಡೆಗೆ ಎಂಟ್ರಿ ಆದಾಗರು. ಅಲ್ಲಿಂದ ಕಸ್ಟಮರ್ ಫೋನ್ ಮಾಡಿದ್ರು, ಕಸ್ಟಮರ್ನ ಪಿಕಪ್ ಮಾಡುವಂಥ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ದೆ. ಕಸ್ಟಮರು ಇನ್ನೂ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದರು. ಅಲ್ಲೇ ಪಾರ್ಕ್ ಮಾಡಿದೆ. ಪಾರ್ಕಿಂಗ್ ಬೇರೆ 100 ರೂಪಾಯಿ ಕುಯ್ದ. ಅಲ್ಲಿಂದ ಸೀದಾ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಸೀದಾ ಹೊರಟಾಗರು ಮಡಿಕೇರಿ ಕಡೆಗೆ. ಅಲ್ಲಿಂದ ಡೈರೆಕ್ಟು ಅಬ್ಬಿಕೋಲಿ ಫಾಲ್ಸ್ ಹತ್ರ ಬಂದಾಗರು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ಕಸ್ಟಮರ್ನ ಮಡಿಕೇರಿ ಕಡೆ ಕರ್ಕೊಂಡು ಹೊರಟಾಗರು. ಅಲ್ಲಿಂದ ಸೀದಾ ರಾಜಾ ಸೀಟ್ ಹತ್ರ ತಂದುಬಿಟ್ಟಿದೆ. ರಾಜಾ ಸೀಟಿಂದ ಸೀದಾ ಕಸ್ಟಮರ್ನ ಪ್ಲಾಂಟೇಶನ್ ಕರ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿಂದ ಸೀದಾ ಕಸ್ಟಮರ್ನ ಪ್ಲಾಂಟೇಶನ್ ಹತ್ರ ತಂದುಬಿಟ್ಟಿದೆ. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ಹೊರಟಾಗರು. ಅಲ್ಲಿಂದ ಸೀದಾ ಕಸ್ಟಮರ್ನ ಫೋರ್ಟ್ ಹತ್ರ ತಂದುಬಿಟ್ಟಿದೆ. ಫೋರ್ಟ್ ಮುಗಿಸ್ಕೊಂಡು ಸೀದಾ ರೆಸಾರ್ಟ್ ಕಡೆ ಹೊರಟಾಗರು. ಕಸ್ಟಮರ್ನ ಸೀದಾ ರೆಸಾರ್ಟ್ ಹತ್ರ ತಂದು ಡ್ರಾಪ್ ಮಾಡಿ ಇವತ್ತಿನ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಬಾಯ್.